20 ವರ್ಷಗಳ ಹಿಂದೆ ಆಗಿರ್ತಕ್ಕಂತಹ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ಜ್ಯೋತಿ ಮೇಡಮ್, 20 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು. ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಹೊರಗಡೆ, ಆಗ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಮಾತ್ರ, ಮೊಬೈಲ್ ಫೋನ್ನ ಕಾಲ ಅಲ್ಲ, ಒಂದು ಕಾಯಿನ್ ಬಾಕ್ಸ್ ಇತ್ತು. ಆ ಕಾಯಿನ್ ಬಾಕ್ಸ್ ಒಳಗಡೆ, ಕಬ್ಬಿಣದ ಕಾಯಿನ್ ಬಾಕ್ಸ್ನ ಒಳಗಡೆ ನೀವು ಕಾಯಿನ್ ಹಾಕಿ 1 ನಿಮಿಷ ₹1 ಹಾಕಿದರೆ 1 ನಿಮಿಷ ಮಾತಾಡ್ಬೋದು. ಹೊರಗೆ ನಿಂತು ನಾನು ಕೇಳ್ತಾ ಇದ್ದೆ, ಒಬ್ಬಳು ಹುಡುಗಿ, 18 ವರ್ಷದ ಹುಡುಗಿ, ನಿಮ್ಮ ಪ್ರಾಯದ ಹುಡುಗಿ ನಿಂತುಕೊಂಡು ಕಾಯಿನ್ ಹಾಕ್ತಾ ಮಾತಾಡ್ತಾ ಇಲ್ಲೋ, 20 ನಿಮಿಷ ಮಾತಾಡಿದ್ದು. 20 ಕಾಯಿನ್ ಬಿದ್ದ ಸೌಂಡ್ ನಂಗೆ ಕೇಳ್ತು. ಅಳ್ತಾ ಇದ್ದಾಳೆ, ಬ್ಲಾಸ್ಟ್ ಆಗ್ತಾ ಇದ್ದಾಳೆ, ದುಃಖ ಪಡ್ತಾಳೆ, ಮೂಗು ಒರೆಸ್ಕೊಳ್ತಾಳೆ, ದುಃಖ ಪಡ್ತಾ ಮಾತಾಡ್ತಾ ಇದ್ದಾಳೆ. ಒಂದು ಹೆಸರು ರಿಪೀಟ್ ಮಾಡ್ತಾಳೆ, ನನ್ನ ಪ್ರೀತಿ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನನ್ನ ಪ್ರೀತಿ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಈ ಮಾತು ರಿಪೀಟ್ ಮಾಡ್ತಾಳೆ, ಅಳ್ತಾಳೆ. ಕಾಯಿನ್ ಬಾಕ್ಸಿನಿಂದ ಹೊರಗೆ ಬರ್ತಾಳೆ. ನನ್ನ ನೋಡಿ ಬೆಚ್ಚಿ ಬಿದ್ಲು. ಯಾಕಂದರೆ ಅವಳಿಗೆ ನನ್ನ ಪರಿಚಯ ಇತ್ತು, ನನಗೆ ಅವಳ ಅಪ್ಪನ ಪರಿಚಯ ಇತ್ತು. ರಾಮಣ್ಣ ಸರ್, ಈಗ ಚಾಡಿ ಹೇಳ್ತಾರೆ ಅಂತ ಎಣಿಸ್ಕೊಂಡು ನಾನು ಹೇಳಿದೆ, ದೇವರ ಆಣೆಗೂ ಚಾಡಿ ಹೇಳೋದಿಲ್ಲ ಮಗ, ಆತಂಕ ಮಾಡ್ಕೋಬೇಡ. ಬಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನಿಂಗೆ ಆ ಹುಡುಗನ ಪರಿಚಯ ಯಾವಾಗಾಯಿತು ಹೇಳ್ತೀಯಾ? ನಿಜವಾಗಿ ನಡೆದ ಘಟನೆ. ಹುಡುಗಿ ಹೇಳ್ತಾಳೆ, ಸರ್ 3 ತಿಂಗಳ ಹಿಂದೆ ಪರಿಚಯ ಆಯಿತು ಸರ್. ನಾನು ಕೇಳಿದೆ, 3 ತಿಂಗಳ ಹಿಂದೆ ಪರಿಚಯ ಆಗಿರ್ತಕ್ಕಂಥ ಹುಡುಗನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಮಗ, 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಮಾತು ಹೇಳಿದ್ಯಾ? ನನ್ನ ಕ್ವಶನ್ ಚೆನ್ನಾಗಿತ್ತೇನ್ರಿ? 18 ವರ್ಷಗಳ ಕಾಲ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಯಾವತ್ತು ಲವ್ ಯು ಅಪ್ಪ, ಲವ್ ಯು ಅಮ್ಮ ಅಂತ ಹೇಳಿದ್ಯಾ? ಇಲ್ಲ ಸರ್, ಹೇಳಲಿಲ್ಲ. ಇವತ್ತು ಹೇಳ್ತೀಯಾ ನೀನು? ನಂಬರ್ ಕೊಟ್ಟು ಕಳಿಸಿದೆ ನಾನು, ಲ್ಯಾಂಡ್ ಫೋನ್ ನಂಬರ್ ಅದು. ಹುಡುಗಿ ನಂಗೆ ಖಂಡಿತ ಗೊತ್ತಿತ್ತು, ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾಳೆ. ಮನೆಗೆ ಹೋದ್ಲು, ಏನಾಯ್ತೋ ಗೊತ್ತಿಲ್ಲ ನನಗೆ. ರಾತ್ರಿ 8 ಗಂಟೆಗಳ ಫೋನ್ ಬಂತು. ಲ್ಯಾಂಡ್ ಫೋನ್ ಎತ್ತುಕೊಂಡೆ ನಾನು. ಆ ಕಡೆಯಿಂದ ಹುಡುಗಿ ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ, ಬ್ಲಾಸ್ಟ್ ಆಗಿದ್ದಾಳೆ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ, ಏನಾಯ್ತು ಮಗ ಹೇಳ್ತೀಯ ನನಗೆ? ಆ ಹುಡುಗಿ ಹೇಳ್ತಾಳೆ, ಸರ್ ನಾನು ಸಂಜೆ ಗೇಟ್ ತೆಗೆದು ಮನೆಗೆ ಹೋದೆ, ಅಪ್ಪ ಈಸಿ ಚೇರಲ್ಲಿ ಕೂತ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಪೇಪರ್ ಓದ್ತಾ ಇದ್ರು. ನಾನು 1 ಅಕ್ಷರ ಮಾತಾಡಿಲ್ಲ ಸರ್. ಅಪ್ಪನ ಕಾಲ ಮೇಲೆ ತಲೆ ಇಟ್ಟು ಮೌನವಾಗಿ ಮಲಗಿದೆ ಸರ್. ಗಾಢವಾದ ನಿದ್ರೆ ಬಂತು. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿತು. ಕಣ್ಣು ತೆರೆದು ನೋಡ್ತೇನೆ, ಅಪ್ಪನ ಕಣ್ಣಲ್ಲೂ ನೀರು. ಯಾಕಂದ್ರೆ ಅಪ್ಪನಿಗೂ ಅದು ಮೊದಲ ಅನುಭವ, ನನಗೂ ಮೊದಲ ಅನುಭವ. ಅಪ್ಪ ನನ್ನ ತಲೆ ತಡ್ತಾ ಮಲಗಿಸ್ತಾ ಇದ್ದಾರೆ ಸರ್. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿದೆ ಸರ್. ಅಡಿಗೆ ಮನೆಗೆ ಹೋದೆ, ಅಮ್ಮ ಯಾವುದೋ ಕೆಲಸ ಮಾಡ್ತಾ ಇದ್ರು. ದರ ಎಳ್ಕೊಂಬಂದೆ ಅಮ್ಮನನ್ನು, ಕೂರಿಸಿದೆ ಪಡಸಾಲಿನಲ್ಲಿ. ಕಾಲು ಚಾಚಿ ಕೂತ್ಕೊಮ್ಮ ಅಂತ ಹೇಳಿದೆ. ಅಮ್ಮ ಕಾಲು ಚಾಚಿ ಕೂತರು. ಪುಟ್ಟ ಮಗಳಾಗಿ ಅಮ್ಮನ ಕಾಲ ಮೇಲೆ ಮಲಗಿಬಿಟ್ಟೆ ಸರ್. ಎಂಥ ನಿದ್ರೆ ಸರ್. ಲೈಫಲ್ಲಿ ನಾನು ಯಾವತ್ತೂ ಅಮ್ಮನ ಕಾಲ ಮೇಲೆ ಮಲಗಿರಲಿಲ್ಲ. ಲೈಫಲ್ಲಿ ಯಾವತ್ತೂ ನಾನು ಅಮ್ಮನ ಕಾಲ ಮೇಲೆ ಮಲಗಿಲ್ಲ ಸರ್. ಫಸ್ಟ್ ಟೈಮ್ ಮಲಗಿದೆ. ಕಣ್ಣು ತೆರೆದು ನೋಡ್ತೇನೆ, ಅಮ್ಮ ಕೂಗ್ತಾ ಇದ್ದಾರೆ ಸರ್, ನಾನು ಕೂಗ್ತಾ ಇದ್ದೇನೆ. ಅಮ್ಮ ನನಗೆ ಮೊದಲ ಸಲ ಜೋಗುಳ ಹಾಡಿ ಮಲಗಿಸಿ ಲೈಫಲ್ಲಿ. ನನ್ನ ಲೈಫ್ ಚೇಂಜ್ ಆಯಿತು. ನಾನು ಕೇಳಿದೆ, ನಿಮಗೆ ಈಗಲೂ ಅದೇ ಹುಡುಗ ಬೇಕು ಅಂತ ಅನ್ನಿಸ್ತಾ ಇದೆಯಾ? ಕಾಯಿನ್ ಬಾಕ್ಸಲ್ಲಿ ಫೋನ್ ಮಾಡ್ತಾ ಇದೆಯಲ್ಲ? ಅವಳು ಹೇಳ್ತಾಳೆ, ಇಲ್ಲ ಸರ್, ನನಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ. ಅಪ್ಪ ನನ್ನ ಲೆಜೆಂಡ್, ಅಮ್ಮ ನನ್ನ ಲೆಜೆಂಡ್. ನಾನು ಇನ್ನು ಹೊರಗಡೆ ಲೆಜೆಂಡ್ಸನ್ನು ಹುಡ್ಕೊಂಡು ಹೋಗೋದಿಲ್ಲ. ಯಾವಾಗ ನಿಮಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಲೆಜೆಂಡ್ ಅಂತ ಕಾಣಿಸ್ತಾರೆ, ಲೆಜೆಂಡನ್ನು ಹೊರಗಡೆ ಹುಡುಕುವಂಥ ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಅಪ್ಪ ನಿಜವಾದ ಹೀರೋ, ನಿಮ್ಮ ಅಮ್ಮ ನಿಜವಾದ ಹೀರೋ ನಿಮ್ಗೆ ಆಗಿರ್ತಾರೆ. ಅಪ್ಪ ಅಮ್ಮನನ್ನು ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿ. ಜಗತ್ತಲ್ಲಿ ಯಾವ ತಪಸ್ಸಿನ ಅಗತ್ಯ ಇಲ್ಲ ಅಂತ ಹೇಳೋದನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾರು ಅಪ್ಪ ಅಮ್ಮನನ್ನು ಪ್ರೀತಿ ಮಾಡ್ತಾರೆ, ಲೆಜೆಂಡನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾವಾಗ ನಿಮ್ಗೆ ಅಪ್ಪ ಒಬ್ಬ ಗಮಾರ ಅನ್ನಿಸ್ತದೆ, ಯಾವಾಗ ಅಪ್ಪ ಅವಿದ್ಯಾವಂತ ಅನ್ನಿಸ್ತದೆ, ಯಾವಾಗ ಅಪ್ಪ ಕೂಲಿ ಕಾರ್ಮಿಕ ಅಂತ ಅನ್ನಿಸ್ತದೆ, ನೀವು ಲೈಫಲ್ಲಿ ಉದ್ಧಾರ ಆಗೋದಿಲ್ಲ. ಯಾವಾಗ ಅಮ್ಮ ಅವಿದ್ಯಾವಂತ ಅಂತ ಅನ್ನಿಸ್ತದೆ, ಯಾವಾಗ ಅಮ್ಮನೇ ಸಿಗ್ನೇಚರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀರಿ, ಯಾವಾಗ ಅಮ್ಮ ಗುಡಿಸಲು ಅಂತ ಹೇಳ್ತೀರಿ ಸ್ನೇಹಿತರೆ, ಯಾವಾಗ ರಿಜೆಕ್ಟ್ ಮಾಡ್ತೀರಿ, ನಿಮ್ಮನ್ನು ಯಾವ ದೇವರು ಕಾಪಾಡೋದಿಲ್ಲ. ಯಾವಾಗ ನೀವು ಅಪ್ಪ ಅಮ್ಮನ ಲೆಜೆಂಡ್ ಆಗಿ ತಗೋತೀರಿ, ನಿಮ್ಮ ಲೈಫ್ ಅದ್ಭುತ ಆಗ್ತದೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದಗಳು.